ಎಲ್ಲರಿಗೂ ವೆಲ್ಕಮ್ ಟು ಸಂಧ್ಯಾ ರಂಗೋಲಿ ಡಿಸೈನ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಲಾಲ್ಬಾಗ್ ಫ್ಲವರ್ ಶೋ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಲಾಲ್ಬಾಗ್ ಫ್ಲವರ್ ಶೋನ ಪ್ರತಿ ವರ್ಷವೂ ನಡೆಸ್ತಾರೆ. ಜನವರಿ 26ಕ್ಕೆ ಮತ್ತು ಆಗಸ್ಟ್ 15ಕ್ಕೆ 2 ಟೈಮ್ ಮಾಡ್ತಾರೆ. ಪ್ರತಿ ಸಲನೂ ಒಂದೊಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ. ಹೋದ ಆಗಸ್ಟ್ 15 ಟೈಮಲ್ಲಿ ಸಂವಿಧಾನ ಶಿಲ್ಪಿ ಕಂಟೆಂಟ್ ಇಟ್ಕೊಂಡು ಮಾಡಿದರು. ತುಂಬ ಚೆನ್ನಾಗಾಗಿತ್ತು. ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ, ನೋಡಿ. ಹಾಗೆ ಈ ಸಲನು ಏನು ಕಂಟೆಂಟ್ ಇಟ್ಕೊಂಡು ಫ್ಲವರ್ ಶೋ ಮಾಡಿದ್ದಾರೆ 2025 ಲಾಲ್ಬಾಗ್ ಫ್ಲವರ್ ಶೋ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ. ವೆಲ್ಕಮ್. ನಾನು ಈಗ ಲಾಲ್ಬಾಗ್ ಗೇಟಿಗೆ ಬಂದಿದ್ದೀನಿ. ಲಾಲ್ಬಾಗ್ ಎಂಟ್ರೆನ್ಸ್ ಇದು. ಲಾಲ್ಬಾಗ್ ಸಸ್ಯ ತೋಟ ಅಂತಿದೆ ನೋಡಿ, ಚೆನ್ನಾಗಿದೆ ಎಂಟ್ರೆನ್ಸ್ ಇದು. ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದಂಗೆ ಈ ಥರ ಗಾರ್ಡನ್ ಇದೆ. ಹೋಗ್ತಾ ಇದ್ದಾಗೆ ಗಾರ್ಡನ್ ಇದೆ ಇಲ್ಲಿ. ಈ ಥರ ಒಳಗಡೆ ಹೋಗಬೇಕಿದ್ರೆ ಆ ಕಡೆ ಈ ಕಡೆ ಫುಲ್ ಗಾರ್ಡನ್ನು. ಇಲ್ಲಿಂದ ಅಲ್ಲಿ ತನಕನೂ ಗಾರ್ಡನ್ ಮಾಡಿದ್ದಾರೆ ಅವರು. ಟಿಕೆಟ್ ತೊಗೊಂಡೆ 100 ರೂಪಾಯಿ. 100 ರೂಪಾಯಿ ಮಕ್ಕಳಿಗೆ, 30 ರೂಪಾಯಿ ದೊಡ್ಡವರಿಗೆ, 100 ರೂಪಾಯಿ ಇದೆ. ವೀಕೆಂಡಿಗೆ 100 ರೂಪಾಯಿ. ಮಾಮೂಲಿ ಡೇಸ್ಗೆ ಹೋದರೆ 80 ರೂಪಾಯಿ ಟಿಕೆಟು. ನೋಡಿ, ಗಣರಾಜ್ಯೋತ್ಸವ ಸ್ಪೆಷಲ್ಲು 217ನೇ ಪುಷ್ಪ ಪ್ರದರ್ಶನ ಇದು 217. ಇಲ್ಲಿ ಈ ಸಲ ಮಾಡಿರೋದು ಸ್ಪೆಷಲ್ಲು ವಾಲ್ಮೀಕಿ ಅವ್ರದ್ದು ಒಂದು ರಾಮಾಯಣ ಇಟ್ಕೊಂಡು ಸ್ಪೆಷಲಾಗಿ ಮಾಡಿದ್ದಾರೆ. ಒಳಗೆ ಹೋದೆ ನಾನು, ಟಿಕೆಟ್ ತೊಗೊಂಡು ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ದಂಗೆ ಟಿಕೆಟ್. ಈ ಥರ ಗಾರ್ಡನ್ ಮಾಡಿಟ್ಟಿದ್ದಾರೆ. ಜೆಟ್ ಕಾರಂಜಿ ಆದಮೇಲೆ ಈ ಕಡೆ ಕೆರೆ ಇದೆ ನೋಡಿ, ಇಷ್ಟು ದೊಡ್ಡ ಕೆರೆ ಇದೆ ಇದು. ತುಂಬ ಚೆನ್ನಾಗಿದೆ ಕೆರೆ. ಆ ಕಡೆ ಈ ಕಡೆ ಸುತ್ತಲೂ ಜನ ತಿರುಗಾಡ್ಬೋದು. ಹಾಗೆ ಇಲ್ಲಿಂದ ಅಲ್ಲಿ ತನಕನೂ ಸ್ಟಾಲ್ಗಳಿವೆ, ತುಂಬ ಸ್ಟಾಲ್ಗಳು. ಇಲ್ಲಿ ಬೆಂಗಳೂರಲ್ಲಿ ಸ್ಟಾಲ್ಗೇನು ಏನಾದರೂ ಫಂಕ್ಷನ್ ಇದ್ದರೆ ಸ್ಟಾಲ್ಗೇನು ಬರಗಾಲಿಲ್ಲ ಅಲ್ವಾ. ಹಾಗೆ ಮುಂದೆ ಬರ್ತಾ ಇದ್ದಂಗೆ ಈಗ ದಾರಿ ಸುತ್ತಲೂ ಈ ಥರ ಫ್ಲವರಿಂದ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಗ್ಲಾಸ್ ಹೌಸ್ ಹೋಗೋ ತನಕನೂ ತುಂಬ ಚೆನ್ನಾಗಿದೆ ನೋಡಿ. ಫ್ಲವರ್ದು ಫುಲ್ಲು ಫ್ಲವರಲ್ಲಿ ಡೆಕೋರೇಷನ್ ಜಾಸ್ತಿ. ಈ ಕಡೆ ಗಾರ್ಡನಲ್ಲಿ ಒಳಗಡೆ ಫುಲ್ಲು ಶೋ ಇದು ಮಾಡಿಟ್ಟಿದ್ದಾರೆ ಗಿಡಗಳದ್ದೆಲ್ಲ. ಹಾಗೆ ಮುಂದೆ ಬರ್ತಿದ್ದಂಗೆ ನಾವು ನೋಡಬೇಕು, ಟೋಪಿಯರ್ ಗಾರ್ಡನ್ ಇದೆ ನೋಡಿ. ಇದು ಟೋಪಿಯರ್ ಗಾರ್ಡನ್. ಹಾಗೆ ಇಲ್ಲಿ ಒಳಗಡೆ ನೋಡ್ತಾ ಇದ್ದೀನಿ, ಟೋಪಿಯರ್ ಗಾರ್ಡನ್ ಇದು. ಒಳಗಡೆ ಎಲ್ಲ ತುಂಬ ಜನ ಸೆಲ್ಫಿ ತಗೊಳ್ತಾ ಇದ್ರು ನೋಡಿ. ಅಲ್ಲಿ ಮರದ ಕೆಳಗಡೆ ಡೆಕೋರೇಷನ್ ಮಾಡಿಟ್ಟಿದ್ದಾರೆ, ಎಲ್ಲ ಶೋ ಇದು ಮಾಡಿಟ್ಟಿದ್ದಾರೆ ಗಿಡಗಳದ್ದು ಎಲ್ಲ. ಅಲ್ಲಿ ಇದು ಟೋಪಿಯರ್ ಗಾರ್ಡನ್ ಇದು ಒಳಗಡೆ. ತುಂಬ ಚೆನ್ನಾಗಿದೆ. ಗಿಡಗಳನ್ನು ಒಂಥರ ಕಟಿಂಗ್ ಸೂಪರಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಟಿಂಗ್ ಮಾಡಿದ್ದಾರೆ ನೋಡಿ. ಎಲ್ಲ ಸೆಲ್ಫಿ ತೊಗೊಳ್ತಾ ಇದ್ರು ತುಂಬ ಜನ. ಈ ಕಡೆಗೆ ಅಷ್ಟು ಜನ ಇಲ್ಲ, ಅಲ್ಲಿ ಗ್ಲಾಸ್ ಹೌಸ್ ಹೋಗ್ತಾ ಇದ್ದಂಗೆ ತುಂಬ ಜನ ರಶ್ಶು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ದಾರೆ ಗಿಡಗಳನ್ನು ಡೆಕೋರೇಷನ್ ಮಾಡಿಟ್ಟಿದ್ದಾರೆ ಗಿಡಗಳದ್ದೇ. ತುಂಬ ಚೆನ್ನಾಗಿದೆ ಇದು ಟೋಪಿಯರ್ ಗಾರ್ಡನ್. ಹಾಗೆ ಮುಂದೆ ಬರ್ತಿದ್ದಂಗೆ ಸೇವಂತಿ ಹೂ ಇದೆಯಲ್ಲ, ಅದ್ರ ಇದು ಮಾಡಿಟ್ಟಿದ್ದಾರೆ, ತೋಟ ಥರ ಮಾಡಿಟ್ಟಿದ್ದಾರೆ. ಸೇವಂತಿಗೆ ತೋಟ ತುಂಬ ಚೆನ್ನಾಗಿತ್ತು. ಸೇವಂತಿಗೆ ಹೂವು ನಂಗೆ ಖುಷಿ ಆಯಿತು. ಈ ಸೇವಂತಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೇವಂತಿಗೆ ಹೂವು ಸಖತ್ತಾಗಿದೆ. ಅದರಲ್ಲಂತೂ ದುಂಬಿಗಳಂತೂ ಪ್ರತಿಯೊಂದು ಗಿಡದಲ್ಲೂ ದುಂಬಿಗಳು ನೋಡಿ ಮಕರಂದ ಇದು ಮಾಡ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು. ಕಲರ್ಸು ತುಂಬ ಸಖತ್ತಿದೆ ಅದರದ್ದು ಬೇರೆ ಸೇವಂತಿಗೆ ಕಲರು. ಇಲ್ಲಿ ಇಷ್ಟು ದಿನ ಇದ್ದರೂ ಹೂವು ನೋಡಿ, ಅದ್ರ ಕಲರ್ ಅಂತೂ ಹಾಗೇ ಇರುತ್ತೆ, ಕಲರ್ ಏನೂ ಆಗಲ್ಲ ಎಷ್ಟು ದಿನ ಆದ್ರೂ. ಇಲ್ಲಿ ಗಿಡಗಳದ್ದು ಹೂವು ಹೆಂಗಿದೆಯೋ ಹಾಗೆ ಇರುತ್ತೆ. ಅವರು ಔಷಧಿ ಹೊಡಿತಾರ ಅಂತ. ತುಂಬ ಚೆನ್ನಾಗಿರುತ್ತೆ ನೋಡಿ, ಫ್ರೆಶ್ ಆಗಿರುತ್ತೆ. ನಾವೇನಾದರೂ ಒಂದಿನ ಹೂ ತಂದರೆ ಮಾರನೇ ದಿನ ಬಾಡೋಗಿರುತ್ತೆ ಅದು. ಅದ್ರ ಕಥೆನೇ ಬೇರೆ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ ಸೇವಂತಿಗೆ ಹೂವು. ತುಂಬ ಖುಷಿಯಾಗತ್ತೆ ಹೂಗಳನ್ನು ನೋಡೋಕ್ಕೆ, ತುಂಬ ಖುಷಿಯಾಗತ್ತೆ. ಚೆಂದ ಇದೆ ನೋಡಿ. ಎಲ್ಲರೂ ಸೆಲ್ಫಿ ತಗೊಳ್ತಾಯಿದ್ರು ಹೂವಿನ ಜೊತೆ. ನಾನು ಸುಮಾರು ತೊಗೊಂಡೆ ಸೆಲ್ಫಿ. ಸಖತ್ತಿದೆ ನೋಡಿ ಸೇವಂತಿಗೆ ಹೂವು. ಹಾಗೆ ಮುಂದೆ ಬರ್ತಾ ಸೇವಂತಿಗೆ ಹೂವು ತೋಟದಲ್ಲೆಲ್ಲ ಜನ ಎಲ್ಲ ತೋಟದೊಳಗಡೆ ಎಲ್ಲ ಸೆಲ್ಫಿ ತೆಗಿತಾಯಿದ್ರು. ಮುಂದೆ ಬರ್ತಿದ್ದಂಗೆ ಹಾಗೆ ಇದೊಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಕಾರಂಜಿ ಥರ ನೀರು ಇದು ಮಾಡಿಟ್ಟಿದ್ದಾರೆ ನೋಡಿ, ಸಖತ್ತಿದೆ. ಗಾರ್ಡನ್ ನೀರಿಂದು ಚಿಮ್ಮುದು ಥರ ಮಾಡಿಟ್ಟಿದ್ದಾರೆ. ಹಾಗೆ ಮುಂದೆ ಬಂದು ಈ ಥರ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ತೊಗೊಳ್ತಾಯಿದ್ರು ಸೆಲ್ಫಿ.
ಹಾಗೆ ಮುಂದೆ ಒಂದು ಚಿಕ್ಕ ಗಾರ್ಡನ್ ಮುಂದೆ ಹೀಗೆ ಅಲ್ಲಿ ಗ್ಲಾಸ್ ಹೌಸು ಎಲ್ಲ ಸುತ್ತ ಹಾಕೋಲ್ಲರಿಗೂ ಇದೇ ಥರ ಗಾರ್ಡನ್ ಮಾಡಿಟ್ಟಿದ್ದಾರೆ ನೋಡಿ. ಫ್ಲವರ್ದ ಎಲ್ಲ ಶೋ. ಇದೊಂಥರ ನೀರು ಚಿಮ್ಸೋದು ನೋಡಿ, ಸಖತ್. ನಾನು ಇದೇ ಫಸ್ಟ್ ನೋಡಿದ್ದು ಈ ಥರ. ಎಂಥ ಡಿಸೈನ್ ಥರ ಮಾಡಿಟ್ಟಿದ್ದಾರೆ ನೋಡಿ, ನೀರು ಚಿಮ್ಸೋದು. ಹೂಗಳಿಗೆ ನೀರು ಚಿಮ್ಸೋದು ಎಂಥ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ, ಸ್ವಿಮ್ಮಿಂಗ್ ಪೂಲ್ ಒಳಗಡೆ. ತುಂಬ ಚೆನ್ನಾಗಿದೆ. ಹೂವು ನೋಡಿ, ಫ್ಲವರ್ ಸಖತ್ತಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆಗೂ ಎಲ್ಲಿ ನೋಡಿದ್ರೂ ಹೂವಿಂದೇ. ಮತ್ತು ಸೇವಂತಿಗೆ ಹೂವು ಜಾಸ್ತಿ ಈ ಸಲ. ಸೇವಂತಿಗೆ ಕಲರ್ ಸೇವಂತಿಗೆ ಹೂವು ಜಾಸ್ತಿ. ತುಂಬ ಚೆನ್ನಾಗಿದೆ ನೋಡಿ. ಮುಂದೆ ಬರುತ್ತೆ, ಹಾಗೆಯೇ ಮುಂದೆ ಹೋಗೋಣ. ಮುಂದೆ ಹೋಗ್ತಾ 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 ಇದೇ ಥರ ಗಾರ್ಡನ್ ಮಾಡಿಟ್ಟಿದ್ದಾರೆ. ಫುಲ್ ಇಲ್ಲಿ ಉದ್ದಕ್ಕೂ ಹೂಗಳದ್ದೇ ಹಾಸಿಟ್ಟಿದ್ದಾರೆ, ಹೂವಿಂದು. ಹಾಗೆ ಮುಂದೆ ಬಂದರೆ ಇದು ನೋಡಿ, ರೆಡ್ ಹೂವಿಂದೇ ಥರ ಹಾಸಿಟ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸಖತ್ತಾಗಿದೆ. ಈ ಕಡೆಯಿಂದ ಆ ಕಡೆ ರೌಂಡ್ ಆಗ್ತಿದ್ದಂಗೆ ಎಲ್ಲ ಕಡೆಗೂ ಇದೇ ಥರ ಮಾಡಿಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿ ಗ್ಲಾಸ್ ಹೌಸ್ ಹೋಗೋ ತನಕನೂ ಇದೇ ಥರ ಮಾಡಿಟ್ಟಿದ್ದಾರೆ. ಫುಲ್ ರೌಂಡ್ ಹಾಕಿ ಬರೋದು. ಜನ ಅಂತೂ ಎಲ್ಲ ಹೋಗ್ತಾ ಬರ್ತಾ ಇದ್ದರು, ತುಂಬ ಜನ ಇದ್ದರು. ಹಾಗೆ ಮುಂದೆ ಹೋಗೋಣ ನಾವು. ಮುಂದೆ ಹೋಗ್ತಾ 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 ನೋಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿ, ಇದೊಂದು ಹೂವು ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿದೆ ನೋಡಿ, ಹೆಂಗೆ ಕಾಣಿಸ್ತಾ ಇದೆ. ಗಾಳಿಗೆ ತುಂಬ ಹಾರ್ತಾ ಇತ್ತು ಆ ಹೂಗಳು. ಆ ಹೂವು ನಗ್ತಾ ಇರೋ ಥರ ಕಾಣಿಸುತ್ತೆ ಗಾಳಿಗೆ. ನನಗಂತೂ ತುಂಬ ಖುಷಿಯಾಗಿ ತುಂಬ ವೀಡಿಯೋ ಮಾಡಿಬಿಟ್ಟೆ ಈ ಹೂವಿಂದು. ನೋಡಿ ಎಷ್ಟು ಚೆನ್ನಾಗಿದೆ ಹೂವುಗಳು. ಇಲ್ಲಿಂದ ಅಲ್ಲಿ ತನಕ ಮಾಡಿಟ್ಟಿದ್ದಾರೆ ಹೂವಿನ ಗಿಡ. ತುಂಬ ಚೆನ್ನಾಗಿದೆ ನೋಡಿ. ಗಾಳಿಗಂತೂ ಸಿಕ್ಕಾಪಟ್ಟೆ ಹಾರಾಡ್ತಾ ಇದ್ವು ಅದು ಹೂಗಳು ನೋಡಿ. ನನಗಂತೂ ನಗ್ತಾ ಇರೋ ಥರ ಕಾಣಿಸುತ್ತೆ ಆ ಹೂವು ನೋಡೋದೇ ಒಂದು ಖುಷಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಹಾಗೇ ಮುಂದೆ ಬರ್ತಾ 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 ಹೋದೆ. ಇಲ್ಲಿಂದ ಅಲ್ಲಿ ತನಕನೂ ಹೀಗೆ ಆ ಕಡೆಯಿಂದ ಈ ಕಡೆ ಡಿಸೈನ್ ಎಲ್ಲ ಮಾಡಿಟ್ಟಿದ್ದಾರೆ ಹೂಗಳದ್ದು. ಎಲ್ಲ ನೋಡಿದ್ರು ಅಲ್ಲೇ ಹೂಗಳದ್ದು ರಾಶಿ. ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ ಇದು. ಹಾಗೇ ಮುಂದೆ ಬರ್ತಾ ಬರ್ತಾ ಇದು ನೋಡಿ, ಇಲ್ಲೊಂದು ಸರ್ಕಲ್ ಇದೆ. ಇಲ್ಲೊಂದು ಸರ್ಕಲ್ ಮಾಡಿದ್ದಾರೆ ಅವರು. ಸರ್ಕಲ್ ಒಂದು ಮಧ್ಯೆ ಕೆಳಗಡೆ ಇದೊಂದು ಡೆಕೋರೇಷನ್ ನೋಡಿ ಹೆಂಗೆ ಮಾಡಿದ್ದಾರೆ. ಇದೆಲ್ಲ ಸೇವಂತಿಗೆ ಹೂವು. ಇದು ಸೇವಂತಿಗೆ ಹೂವು ಆ ಥರ ಮಾಡಿದ್ದಾರೆ. ಇದು ರೆಡ್ಡು, ಇದು ರೆಡ್ ಹೂವು ಅಲ್ಲಿ ನೋಡ್ಕೊಂಬಂದ್ವಲ್ಲ ಅದು ರೆಡ್ ಹೂವು. ಇದು ಮಧ್ಯೆ ಇರೋದು ಸೇವಂತಿಗೆ, ವೈಟು ಕೆಂಪು ಸೇವಂತಿಗೆ ಹೂವು. ತುಂಬ ಚೆನ್ನಾಗಿದೆ ನೋಡಿ, ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ. ಜನಗಳು ಸುಮಾರಿದ್ದರು, ತುಂಬ ಜನ ಇದ್ದರು ನೋಡಿ. ಹೂವಿನೇ ಹಾಸಿಟ್ಟಂಗೆ ಇಟ್ಟಿದ್ದಾರೆ, ಹೂವಿಂದೇ ಹಾಸಿಗೆ ಹಾಸಿದ್ದಾರೆ. ತುಂಬ ಚೆನ್ನಾಗಿದೆ, ಕಾಣಿಸ್ತಾ ಇದೆ ನೋಡಿ. ಫುಲ್ ಡೆಕೋರೇಷನ್ ಆ ಸರ್ಕಲ್ ಮಧ್ಯೆ. ಕಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ನೋಡಿ. ಇದು ಕಾಬಾಳಿ ಹೂವು ಅಂತೀವಿ ನಾವು, ರೆಡ್ ಹೂವಿಗೆ ಕಾಬಾಳಿ ಹೂವು ಅಂತೀವಿ. ನೀವೇನಂತೀರೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಆ ರೆಡ್ ಹೂವಿಗೆ ಏನಂತೀರ ಅಂತ ಕಮೆಂಟ್ ಮಾಡಿ, ಓಕೆನಾ. ಹಾಗೆಯೇ ಮುಂದೆ ಬಂದೆ. ಮುಂದೆ ಬರ್ತಾ ಬರ್ತಾ ಇದೇ ಥರ ಎಲ್ಲ ಕಡೆಗೂ ಡಿಸೈನ್ ಮಾಡಿಟ್ಟಿದ್ದಾರೆ. ಆ ಕಡೆಯಿಂದ ಈ ಕಡೆ ರೌಂಡ್ ಓಡಾಡಲಿಕ್ಕೆ ಮಧ್ಯೆ ರಸ್ತೆ ಬಿಟ್ಟು ಆ ಕಡೆ ಈ ಕಡೆ ಚೌಕ ಮಾಡಿ ಗಾರ್ಡನ್ ಥರ ಮಾಡಿದ್ದಾರೆ ನೋಡಿ ಹೇಗೆ. ಫುಲ್ ಇದೇ ಥರ ಇಲ್ಲಿಂದ ಅಲ್ಲಿ ತನಕನೂ ಗ್ಲಾಸ್ ಹೌಸ್ ಥರ, ಅಲ್ಲಿ ಹೋಗೋ ತನಕನೂ ಇದೇ ಥರ. ಇದೊಂದು ತಾಯಿ ಮಗುದು ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಾಯಿ ಮಗುದು ಮಧ್ಯೆ ಇಟ್ಟಿದ್ದಾರೆ ಸ್ಟ್ಯಾಚು, ತಾಯಿ ಮಗುದು. ಒಂದು ಹಸಿರಿಗೆ ಹೋಲಿಸಿದ್ದಾರೆ ತಾಯಿನ, ಅದು ಚಂದ ಮಾಡಿದ್ದಾರೆ ನೋಡಿ. ತುಂಬ ಬಿಸಿಲಿತ್ತು ನಾವು ಹೋದಾಗ. 9-10 ಗಂಟೆಗೆ ಹೋಗಿದ್ದೆ, ಆದರೂ ಇಷ್ಟು ಬಿಸಿಲು ಬರ್ತಾಯಿತ್ತು ಅಲ್ಲಿ. ಚೆನ್ನಾಗಿದೆ ನೋಡಿ ತಾಯಿ ಮಗುದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಡೆಕೋರೇಷನ್. ಹಾಗೆ ಗ್ಲಾಸ್ ಹೌಸ್ ಎದುರಿಗೆ ಬಂದೆ. ಇದು ಗ್ಲಾಸ್ ಹೌಸ್ ಎದುರಿಗೆ ನೋಡಿ. ಗ್ಲಾಸ್ ಹೌಸ್ ಎದುರಿಗೆ ಬಂದ ತಕ್ಷಣ ಇಲ್ಲೊಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಇದೆ. ಅಂದರೆ ನೀರು ಒಂಥರ ಇದು ಮಾಡೋ ಥರ ಜೆಟ್ಟು. ತುಂಬ ಚೆನ್ನಾಗಿದೆ. ಅದ್ರ ಸುತ್ತಲೂ ಡೆಕೋರೇಷನ್ ಮಾಡಿಟ್ಟಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಸುತ್ತಲೂ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಸುತ್ತಲೂ ಹೂವಿಂದ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಹಾಗೆ ಮುಂದೆ ಬಂದೆ. ಮುಂದೆ ಹೀಗೆ ಸುತ್ತ ಹಾಕಿ ಬಂದು ಗ್ಲಾಸ್ ಹೌಸ್ ಹತ್ರ ಬಂದ್ವಿ. ಗ್ಲಾಸ್ ಹೌಸ್ ಹತ್ರ ಬಂತಿದ್ದಾಗೆ ರೌಂಡ್ ಹಾಕಿ ಗ್ಲಾಸ್ ಹೌಸ್ ಹತ್ರ ಬಂದೆ. ಮೆಟ್ಲು ಹತ್ತುತ್ತಾ ಇದೆ, ಅದು ಗ್ಲಾಸ್ ಹೌಸ್ ಮೆಟ್ಲು ಹತ್ತೋದಿದು. ಮೆಟ್ಲ ಮೇಲೆ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿಟ್ಟಿದ್ದಾರೆ.
ಮೆಟ್ಲು ಹತ್ತುತ್ತಿದ್ದಂಗೆ ಫುಲ್ಲು ಮೆಟ್ಲ ಮೇಲೆಲ್ಲ ಈ ಥರ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಗ್ಲಾಸ್ ಹೌಸ್ ಮೆಟ್ಲು ಹತ್ತುವಾಗ ತುಂಬ ಡೆಕೋರೇಷನ್ ನೋಡಿ ಹೇಗೆ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಅಂತೂ ಇಂತೂ ಗ್ಲಾಸ್ ಹೌಸ್ ಎದುರಿಗೆ ಬಂದೆ, ಜನ ನೋಡಿ ಯಬ್ಬಾ ಹೆಂಗೆ ಹೋಗೋದು ಒಳಗಡೆ ಅಂತ ಇದ್ದೆ. ನೋಡಿ ಎಷ್ಟೊಂದು ಜನ ಒಳಗಡೆ, ತುಂಬ ಜನ ಇದ್ದಾರೆ ಒಳಗಡೆ ಹೋಗಬೇಕು. ಆದರೂ ಕಾಸು ಕೊಟ್ಟಿಲ್ವಾ? 100 ರೂಪಾಯಿ ಕೊಟ್ಟಿದ್ದೀನಿ. ಹೋದೆ ಮುಂದೆ ಕ್ಯೂವಲ್ಲಿ ನಿಂತ್ಕೊಂಡು ಹೋದೆ. ಹೋಗ್ತಾ ಇಲ್ಲಿ ಸೈಡಲ್ಲಿ ಇದು ಮಾಡಿಟ್ಟಿದ್ದಾರೆ ಡಿಸೈನು, ವಾಲ್ಮೀಕಿದು ಕಂಟೆಂಟ್ ಅಲ್ವಾ, ಈ ಥರ ಡಿಸೈನ್ ಮಾಡಿಟ್ಟಿದ್ದಾರೆ ವಾಲ್ಮೀಕಿ ಫೋಟೋ ಹಾಕಿ. ನೋಡಿ ಹೀಗೆ ಕ್ಯೂವಲ್ಲಿ ನಿಂತೆ, ಫುಲ್ಲು ರಶ್ಶು, ತುಂಬ ಜನಗಳಿದ್ದರು, ತುಂಬ ಜನ ನೋಡಿ. ಅಂತೂ ಬಂದೆ. ಹಾಗೆ ಬಂತಿದ್ದಂಗೆ ನೋಡಿ ಇದೇ ಕಂಟೆಂಟು ಈ ಸಲದ್ದು ಸ್ಪೆಷಲ್ಲು ವಾಲ್ಮೀಕಿ ರಾಮಾಯಣ ಅಂತ ಮಾಡಿದ್ದಾರೆ ಕಂಟೆಂಟ್ ಇಟ್ಕೊಂಡು. ಈ ಅಮ್ಮ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕೆ ಕೊಟ್ಟಿಲ್ಲ, ಅಲ್ಲಿಂದ ಇಲ್ಲಿದೆ, ನಾನು ಎಲ್ಲಿ ಓದ್ತಿದ್ದೀನೋ ಅಲ್ಲಿ ಅಡ್ಡ ಬಂದು ನಿಂತ್ಕೊಳ್ತಾ ಇದ್ಲು ನೋಡಿ, ಬಂದು ಅಡ್ಡ ನಿಂತ್ಕೊಳ್ತಾ ಇದ್ರು. ನೋಡ್ತಾ ಇರಿ ನೋಡಿ. ಹಾಗೆ ವಾಲ್ಮೀಕಿ ಮಾಡಿಟ್ಟಿದ್ದಾರೆ, ಅಂದರೆ ಅವ್ರದ್ದು ವಾಲ್ಮೀಕಿ ರಾಮಾಯಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಲ್ಮೀಕಿ ಸ್ಟ್ಯಾಚು ಹಾಕಿ ಫುಲ್ಲು ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿದೆ. ಈ ಸಲದ್ದು ಕಂಟೆಂಟೇ ಇದು, ವಾಲ್ಮೀಕಿ ರಾಮಾಯಣ ಮಾಡಿರೋದು ಗ್ಲಾಸ್ ಹೌಸಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವಾಲ್ಮೀಕಿದು ಚಿಕ್ಕ ಸ್ಟ್ಯಾಚು ಮಾಡಿ ಅಲ್ಲೊಂದು ದೊಡ್ಡ ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಫುಲ್ಲು ಡೆಕೋರೇಷನ್ನು. ಹಾಗೆ ಇಲ್ಲಿ ಫುಲ್ಲು ಅದು ಗ್ಲಾಸ್ ಹೌಸ್ ಸೈಡಿಗೆ ಫುಲ್ ಇದೇ ಥರ ಹೂವಿಂದ ಹಾಸಿಟ್ಬಿಟ್ಟಿದ್ದಾರೆ. ಇದೆಲ್ಲ ಸೆವೆಂತ್ಗೆ ಹೂವು ಫುಲ್. ಇದು ನೋಡಿ ಎಲ್ಲ ಒಂದೊಂದು ಸಬ್ಜೆಕ್ಟ್ ಹಾಕಿದ್ದಾರೆ, ರಾಮಾಯಣದ್ದು ಒಂದೊಂದೇ ಕಂಟೆಂಟ್ ಫೋಟೋ ಇಟ್ಬಿಟ್ಟು ಹೂವಿಂದ ಹಾಸಿಗೆ ಫುಲ್ ಸುತ್ತಲೂ ಗ್ಲಾಸ್ ಹೌಸ್ ಸೈಡ್ ಫುಲ್ ಈ ಥರ ಸುತ್ತಲೂ ಗ್ಲಾಸ್ ಹೌಸ್ ಇದೆಯಲ್ಲ ಅದು ಸೈಡು. ಹಾಗೆ ಇಲ್ಲಿ ನೋಡಿ ಇವ್ರು ಮಾಡಿದ್ದಾರೆ, ಯಾರು? ಹನುಮಂತ, ನಮ್ಮ ಆಂಜನೇಯನ ಇದು ಇಟ್ಟಿದ್ದಾರೆ, ಸ್ಟ್ಯಾಚು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ ಡೆಕೋರೇಷನ್. ಅವನಿಗೆ ಹೆಂಗೆ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ನೋಡಿ. ಆ ಫ್ಲವರು ಅಂತೂ ಎದ್ದು ಕಾಣಿಸುತ್ತೆ, ಕಲರು ತುಂಬ ಚೆನ್ನಾಗಿದೆ. ಇದು ಗ್ಲಾಸ್ ಹೌಸ್ ಒಳಗಡೆ. ಈಗ ನಾನು ತೋರಿಸ್ತಾ ಇರೋದೆಲ್ಲ ಗ್ಲಾಸ್ ಹೌಸ್ ಒಳಗಡೆ ನೋಡಿ. ಆ ಎಂಟ್ರೆನ್ಸು ಈ ಎಂಟ್ರೆನ್ಸಿಗೆ ಮೂಲೆಯಲ್ಲಿ ಒಂಥರ ಹೂವಿಂದೇ ಇದು ಮಾಡಿಟ್ಟಿರ್ತಾರೆ, ತುಂಬ ಚೆನ್ನಾಗಿದೆ. ಇದು ನೋಡಿ ಸೇವಂತಿಗೆ ಹೂವು, ಫುಲ್ ಸೇವಂತಿಗೆ ಹೂವು ನೋಡಿ. ಇದು ಕಲರ್ ಸೇವಂತಿಗೆ ಹೂವು ನೋಡಿ ಹೆಂಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫುಲ್ ಎಲ್ಲ ಸೇವಂತಿಗೆನೇ ಈ ಸಲ ಜಾಸ್ತಿ ಯೂಸ್ ಮಾಡಿದ್ದಾರೆ, ಸೇವಂತಿಗೆ ಹೂವು. ಇದೊಂದು ಹೂವು ನೋಡಿ ಚೆನ್ನಾಗಿದೆ, ರೋಸು, ಅದು ಫುಲ್ ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ವಾಲ್ಮೀಕಿ ಕೂತಿದ್ದಾರಲ್ಲ ಅಲ್ಲಿ ಮಾಡಿರೋದು. ಇದು ಫಸ್ಟ್ ನೋಡಿದ್ರಲ್ಲ ವಾಲ್ಮೀಕಿ ಕೂತಲ್ಲಿ, ಇದು ವಾಲ್ಮೀಕಿದು ಗುರುಕುಲ ಅಂತೆ ನೋಡಿ. ಇದೊಂದು ಸ್ಟೋರಿ ಇದೆ. ಹಕ್ಕಿ, ಒಂದು ಗಂಡು ಹಕ್ಕಿ ಒಂದು ಹೆಣ್ಣು ಹಕ್ಕಿ, ಇವರು ಕೊಲ್ತಾನೆ. ಒಂದು 10 ಗಂಡು ಹಕ್ಕಿ ಸತ್ತೋಗ್ಬಿಡುತ್ತೆ, ಹೆಣ್ಣು ಹಕ್ಕಿ ಪಾಪ ಅಳ್ತಾ ಇರೋದು ನೋಡಿ. ಇಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ ಅವರು, ತೋರಿಸ್ತೇನೆ ನಾನು, ಒಂದು ನಿಮಿಷ. ಓದೋಕ್ಕಾಗತ್ತಾ ಇಲ್ಲ ಗೊತ್ತಿಲ್ಲ ನೋಡಿ. ಬೇಡ ಇದು ಮಾಡಿರೋದು, ಕೊಂದಿರೋದು ಅದು. ಆವಾಗ ವಾಲ್ಮೀಕಿ ಶಾಪ ಕೊಡ್ತಾರೆ ಬೇಡನೇ ಕೊಂದಿರ್ತಾನೆ. 2 ಹಕ್ಕಿ, ಒಂದು ಗಂಡು ಹಕ್ಕಿ ಒಂದು ಹೆಣ್ಣು ಹಕ್ಕಿ ಕೂತಾಗ ಅವುಗಳನ್ನು ಬೇರೆ ಮಾಡಿ ಕೊಂದ್ಬಿಡ್ತಾನೆ. ಗಂಡು ಹಕ್ಕಿನ ಕೊಂದ್ಬಿಡ್ತಾನೆ. ಅದೊಂದು ಸ್ಟೋರಿ ಇದೆ, ಅದು ಅಲ್ಲಿ ಬರೆದಿಟ್ಟಿದ್ದಾರೆ ಆ ಸ್ಟೋರಿನೂ ಕೂಡ. ಇದು ವಾಲ್ಮೀಕಿ ಗುರುಕುಲ. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್, ಅದೆಲ್ಲ ಹೂವೆಲ್ಲ ಡಿಸೈನ್ ಮಾಡಿರೋದು ಗುರುಕುಲ. ಈ ಥರ ಸೈಡಿಗೆ ಫುಲ್ ಗ್ಲಾಸ್ ಹೌಸ್ ಸೈಡಿಗೆಲ್ಲ ಫುಲ್ ಹೂವಿಂದ ಹಾಸಿಟ್ಟಿದ್ದಾರೆ. ಫುಲ್ ಸುತ್ತಲೂ ಹಾಗೆ ಮಾಡಿರೋದೆ, ಗ್ಲಾಸ್ ಹೌಸ್ ಸುತ್ತಲೂ ಸೈಡಿಗೆ ಹಾಗೆ ಮಾಡಿರೋದೆ ಅದು. ಇದು ನೋಡಿ ಗುರುಕುಲದ ಎದುರಿಗೆ ಈ ಥರ ಹೂವಿಂದು ಡೆಕೋರೇಷನ್ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಗುರುಕುಲ ಫುಲ್ಲು ಅದು ಹೂವಿಂದೇ ಮಾಡಿಟ್ಟಿದ್ದಾರೆ ನೋಡಿ, ಅದು ಮನೆ. ಇದು ಡಿಸೈನ್ ನೋಡಿ, ಸೈಡಿಗೆ ಫುಲ್ ಇದೇ ಥರ ಮಾಡಿಟ್ಟಿದ್ದಾರೆ. ಮೂಲೆಗೆ ಈ ಥರ ರಾಶಿ ಹಾಕಿ ಹೂವಿಂದ ಇದು ಮಾಡಿಟ್ಟಿದ್ದಾರೆ. ವಾಲ್ಮೀಕಿ ಫೋಟೋ ಇಟ್ಬಿಟ್ಟು ಆ ಥರ ಮಾಡಿದ್ದಾರೆ. ಪ್ರತಿ ಸಲವೂ ಇದೇ ಥರ ಮಾಡ್ತಾರೆ, ಒಂದೊಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಲ್ಲ ಒಂದೊಂದು ಸಬ್ಜೆಕ್ಟ್ ಹಾಕಿರ್ತಾರೆ ರಾಮಾಯಣದ್ದು.
ಇದು ವಾಲ್ಮೀಕಿ ನೋಡಿ ತಡೀತಾ ಇರೋದು, ಇಲ್ಲ ಶಾಪ ಕೊಡ್ತಾ ಇರೋದು ಬೇಡನಿಗೆ. ಹಾಗೆ ಇಲ್ಲಿ ಮತ್ತೆ ಬರ್ತಾ ಹೋದಂಗೆ ನಮ್ಮ ರಾಮಾಯಣದಲ್ಲಿ ನಮಗೆ ಅಳಿಲು ಗೊತ್ತಾ? ಅಳಿಲು ಸೇವೆ ಮಾಡಿರುತ್ತೆ. ಅದಕ್ಕೆ ಅಳಿಲು ಸೇವೆ ಅಂತಾರೆ. ಅಳಿಲು ಒಂದು ಚಿಕ್ಕ ಸೇವೆ ಮಾಡಿರ್ತಾರೆ ಪಾಪ ತನ್ನ ಕೈಲಾದಷ್ಟು. ಅದನ್ನು ನೋಡಿ ಹೆಂಗೆ ಮಾಡಿದ್ದಾರೆ, ಅಳಿಲು ಹೆಂಗೆ ಮಾಡಿಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಎಲ್ಲರೂ ಸೆಲ್ಫಿ ತಗೊಳ್ತಾ ಇದ್ರು. ಫೋಟೋ ಹೊಡ್ಕೊಳ್ಳಿಕ್ಕೆ ಸರಿ, ವಿಡಿಯೋ ಮಾಡೋಕ್ಕೆ ಸರಿ ಆಗಿಲ್ಲ. ಅದು ತುಂಬ ಜನ ಇದ್ರಲ್ವಾ, ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತದೆ ಅಳಿಲು ಇದು. ಹಾಗೆ ಮುಂದೆ ಬರ್ತಾ ಇದ್ದಂಗೆ ಇಲ್ಲೊಂದು ಡೆಕೋರೇಷನ್ ಮಾಡಿದ್ದಾರೆ, ನೀರು ಬೀಳ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫುಲ್ ಇದೇ ಥರ ಡೆಕೋರೇಷನ್ನು ಎಲ್ಲ ಕಡೆಗೂ, ಹೂವಿಂದೇ ಫುಲ್ಲು ತುಂಬ ಚೆನ್ನಾಗಿದೆ ನೋಡಿ, ಸಖತ್ತು ಕಾಣಿಸ್ತಾ ಇದೆ. ಫ್ಲವರ್ ತೋಟ ಸಖತ್ತ ಕಾಣಿಸ್ತದೆ ನೋಡಿ, ಎಲ್ಲ ಡೆಕೋರೇಷನ್. ಇದು ವಾಲ್ಮೀಕಿ ಕೂತಿದ್ರಲ್ಲ ಅಲ್ಲಿ ಇರೋದದು. ಹಾಗೆ ಸುತ್ತ ಹಾಕಿ ಬಂದೆ, ಗ್ಲಾಸ್ ಹೌಸ್ ಸುತ್ತಲೂ ಇದೇ ಥರ ಒಳಗಡೆ ಫುಲ್ ಎಲ್ಲ ಒಳಗಡೆ ಇರೋದು, ಇದು ಗ್ಲಾಸ್ ಹೌಸ್ ಒಳಗಡೆ ಇರೋದು. ಹಾಗೆ ಒಂದೊಂದೇ ಫೋಟೋ ಒಂದೊಂದು ಸ್ಟೋರಿ ಹಾಕಿಟ್ಟಿದ್ದಾರೆ ಎಲ್ಲ ಕಡೆಗೂ ರಾಮಾಯಣದ್ದು ಇಟ್ಬಿಟ್ಟು, ಈ ಥರ ಗಾರ್ಡನ್ ಥರ ಮಾಡಿ ಫ್ಲವರ್ಸ್ ಇದೆಲ್ಲ ಇಟ್ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಮುಂದೆ ಬರ್ತಾ ಇದ್ದಂಗೆ ಎಲ್ಲ ಕಡೆಗೂ ಇದೇ ಥರ ಫೋಟೋ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿ ಒಂದೊಂದು ಸ್ಟೋರಿ ರಾಮಾಯಣದ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ಸ್ ಹೂವೆಲ್ಲ ಕಲರ್ ಅದ್ರ ಕಲರೇ ಹೇಳಂಗೆ ಎಷ್ಟು ದಿನ ಆದರೂ ಹೋಗಲ್ವಲ್ಲ ಕಲರು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ಗಳು ಹೂವಿಂದು. ಮತ್ತು ಸೇವಂತಿಗೆ ಹೂವಿಂದೇ ಫುಲ್ಲು ಎಲ್ಲ ಕಡೆಗೂ. ಹಾಗೆ ಮುಂದೆ ಬರ್ತಾ ಇದ್ದಂಗೆ ಹಿಂಗೆ ರೌಂಡ್ ಹಾಕಿ ಬರ್ತಾ ಸುತ್ತಲೂ ಇದೇ ಥರ ಇದೆ ಒಳಗಡೆ. ಹಿಂಗೆ ನೋಡಿ ಸೈಡ್ ಈ ಥರ ಮಾಡಿರೋದು ಡೆಕೋರೇಷನ್ನು, ಹೂವಿನ ಬೆಡ್ ಥರ ಸಖತ್ತಾಗಿ ಹಾಸಿಟ್ಟಿರ್ತಾರೆ, ಚೆನ್ನಾಗಿರುತ್ತೆ ನೋಡಿ ಡೆಕೋರೇಷನ್. ಫುಲ್ಲು ಕಲರ್. ಹಾಗೆ ಮುಂದೆ ಬರ್ತಾ ಸುತ್ತಲೂ ರೌಂಡ್ ಆಗ್ತಾ ಬರ್ತಾ ಒಳಗಡೆ ಇದು ಗ್ಲಾಸ್ ಹೌಸ್ ಒಳಗೇ ಇರೋದು ಎಲ್ಲ. ಗ್ಲಾಸ್ ಹೌಸ್ ಒಳಗಡೆ ಇರೋದು ಇದೆಲ್ಲ ನೋಡಿ, ಚೆನ್ನಾಗಿದೆ ನೋಡಿ ಆ ಡಿಸೈನ್ ಹೂವು. ಅದು ಸೇವಂತಿಗೆ ಹೂವು, ಬೇರೆ ಯಾವ ಹೂವು ಅಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿ ಕಾಣಿಸುತ್ತೆ. ಹಾಗೆ ರೌಂಡ್ ಹಾಕಿ ಬಂದರು. ಎಲ್ಲಿ ನೋಡ್ರು ಗ್ಲಾಸ್ ಹೌಸಲ್ಲಿ ಈ ಥರ ಡಿಸೈನು ಫುಲ್ಲು ಸುತ್ತಲೂ ಸೈಡಿಗೆ ಫುಲ್ ಸುತ್ತಲೂ ಡಿಸೈನ್ ಮಾಡಿಟ್ಟಿದ್ದಾರೆ. ಹಾಗೆ ರೌಂಡ್ ಹಾಕಿ ಬಂದೆ. ಮುಂದೆ ಬರ್ತಾ ಇದೇ ರೌಂಡ್ ಹಾಕೋದು ಒಳಗಡೆನೆ, ಗ್ಲಾಸ್ ಹೌಸ್ ಒಳಗಡೆನೆ ರೌಂಡ್ ಹಾಕ್ತಾ ಇದ್ದೆ. ಫುಲ್ ಕಲರ್ ಸೇವಂತಿಗೆ ಹೂವು ಅದರದ್ದೇ ಹಾಸಿಟ್ಬಿಟ್ಟಿದ್ದಾರೆ ನೋಡಿ ಎಲ್ಲ ಕಡೆಗೂ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮುಂದೆ ಬಂದೆ, ಇದು ನೋಡಿ ಇವರು ಗುರುಕುಲ ನೋಡಿ. ಇಲ್ಲಿ ಇವರು ಯಾರು ಸೀತೆ ಮತ್ತು ರಾಮ ಲಕ್ಷ್ಮಣ ಇದ್ರಲ್ಲ, ಅದ್ರ ಮನೆ ಮಾಡಿದ್ದಾರೆ ನೋಡಿ. ಅವರು ಅಜ್ಞಾತವಾಸಲ್ಲಿ ಇರ್ತಾರಲ್ಲ, ಅಲ್ಲಿ ಚೆನ್ನಾಗಿದೆ. ಅದು ಒಂದು ಚಿಕ್ಕದಾಗಿ ಮಾಡಿಟ್ಟಿದ್ದಾರೆ ಗುರುಕುಲ. ಅವ್ರದ್ದು ಅಜ್ಞಾತವಾಸದಲ್ಲಿದ್ದಾಗ ಹೆಂಗಿದ್ರು ರಾಮ ಲಕ್ಷ್ಮಣ ಸೀತೆ ಅಜ್ಞಾತವಾಸದಲ್ಲಿರೋದು ಒಂದು ಸ್ಟೋರಿ ಮಾಡಿದ್ದಾರೆ ಕಾಡಲ್ಲಿ, ಚೆನ್ನಾಗಿದೆ ನೋಡಿ. ಇದು ವಾಲ್ಮೀಕಿ ಹಿಂದೆ, ವಾಲ್ಮೀಕಿ ಮುಂದೆ. ಈಗ ಅಂತೂ ಸುತ್ತ ಹಾಕಿ ರೌಂಡ್ ಹಾಕಿ ಬಂದ್ವಿ, ಎಲ್ಲ ಒಂದು ರೌಂಡ್ ಆಯ್ತು ಇದು ಗ್ಲಾಸ್ ಹೌಸ್ ಒಳಗಡೆ. ಇಲ್ಲಿ ನೋಡಿ ಇವರಿದ್ದಾರೆ, ತುಳಸಿದಾಸ್, ರಾಮಾನುಜಾಚಾರ್ಯ, ಅವರೆಲ್ಲ ರಾಮನ ಭಕ್ತರಲ್ವಾ, ಅವ್ರದ್ದೆಲ್ಲ ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಕುವೆಂಪು ಇದೆ, ರಾಮಾನುಜಾಚಾರ್ಯ, ತುಳಸಿದಾಸ್ ಎಲ್ಲರದ್ದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಒಳಗಡೆ. ಇದೆಲ್ಲ ಗ್ಲಾಸ್ ಹೌಸ್ ಒಳಗಡೆನೆ ನೋಡಿ. ಇವರು ತುಳಸಿದಾಸ್, ಇವರು ಬೇರೆ ನೋಡಿ. ಹಾಗೆ ಸುತ್ತಲೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಜನಗಳು ತುಂಬ ಇದ್ದರು, ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಇದಾಗ್ತಾ ಇತ್ತು ನನಗೆ. ಹಾಗೆ ಮುಂದೆ ಬಂದು ನೋಡಿ ಎಲ್ಲರದ್ದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ ನೋಡಿ. ಇವರು ತುಳಸಿದಾಸು, ಆ ಕಡೆ ಇದ್ದರು ರಾಮಾನುಜಾಚಾರ್ಯ, ಅಲ್ಲಿ ಮಿಡ್ಲಿದ್ದರು ಕುವೆಂಪು ಮಾಡಿಟ್ಟಿದ್ದಾರೆ.
ತುಂಬ ಚೆನ್ನಾಗಿ ಸ್ಟ್ಯಾಚ್ಯೂ ಎಲ್ಲ ಮಾಡಿಟ್ಟಿದ್ದಾರೆ. ಈ ಕಡೆ ಎಲ್ಲ ಅವರು ರಾಮನ ಭಕ್ತರು ಯಾರ್ಯಾರಿದ್ದಾರೋ ಅವ್ರದ್ದೆಲ್ಲ ಮಾಡಿಟ್ಟಿದ್ದಾರೆ ಸ್ಟ್ಯಾಚ್ಯೂ. ನೋಡಿ ಸಖತ್ತಾಗಿದೆ. ಫುಲ್ಲೆಲ್ಲ ಗ್ಲಾಸ್ ಹೌಸ್ ಒಳಗಡೆನೇ ಇರೋದು ಇದೆಲ್ಲ. ಫುಲ್ಲೆಲ್ಲ ಒಂದು ರೌಂಡ್ ಆಯಿತು, ಎಲ್ಲ ಕಡೆಗೂ ಸುತ್ತಾಕಿ ಗ್ಲಾಸ್ ಹೌಸಂದು ಒಂದು ಏನೇನಿದೆ ಎಲ್ಲ ನೋಡಿದ್ರಲ್ಲ. ಹಾಗೇ ಮುಂದೆ ಬಂದು 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 ಅಲ್ಲೇ ಗ್ಲಾಸ್ ಹೌಸಲ್ಲೇ ಇದು ಮುಂದೆ ರೌಂಡ್ ಆಗ್ತಾ ಒಂದೊಂದು ಮೂಲೆಗೂ ಒಂದೊಂದು ಇದು ಮಾಡಿದ್ದಾರೆ. ಇದು ಕಲರು ಒಂದೊಂದು ಮೂಲೆಗೂ ಒಂದೊಂದು ರಾಶಿ ಹೂವಿನ ಕಲರ್ ಮಾಡಿಟ್ಟಿದ್ದಾರೆ. ಕುವೆಂಪು ನೋಡಿ, ಕುವೆಂಪು ಮಾಡಿಟ್ಟಿದ್ದಾರೆ. ಕುವೆಂಪು ಅವ್ರದ್ದು ಮೂರ್ತಿ ಇಟ್ಟಿದ್ದಾರೆ. ಹಾಗೆ ಅಲ್ಲಿ ರಾಮಾನುಜಾಚಾರ್ಯ, ಕುವೆಂಪು, ತುಳಸಿದಾಸ್ ಎಲ್ಲರದ್ದು ಮೂರ್ತಿ ಮಾಡಿಟ್ಟಿದ್ದಾರೆ. ಮುಂದೆ ಬಂದು ಇದೇ ಥರ ಡಿಸೈನು ಫುಲ್ ಎಲ್ಲ ಹೂವಿಂದೇ ಅಲಂಕಾರ. ಜನ ನೋಡ್ರೆ ಮಾತ್ರ ತುಂಬ ಇದ್ದರು. ಆದರೂ ನಾನು ಸ್ವಲ್ಪ ಮುಂಚೆನೇ ಹೋಗಿದ್ದೆ, ಅಷ್ಟೊಂದು ಇದಾಗಿಲ್ಲ. ಸಂಜೆ ಟೈಮ್ ಹೋಗಿದ್ರೆ ತುಂಬ ರಶ್ ಆಗಿರೋದೇನೋ. ಹಾಗೇ ಮುಂದೆ ಬಂದೆ, ರೌಂಡ್ ಹಾಕಿ ಬಂದೆ. ಗ್ಲಾಸ್ ಹೌಸ್ ಫುಲ್ಲು ರೌಂಡ್ ಹಾಕಿದೆ. ಎಲ್ಲಿ ನೋಡ್ರೂ ಸೈಡಿಗೆ ಈ ಥರ ಹೂವು, ಒಂದೊಂದು ಕಡೆ ಒಂದೊಂದು ಕಲರು ನೋಡಿದ್ರಲ್ಲ. ಒಂದೊಂದು ಮೂಲೆಯಲ್ಲಿ ಈ ಥರ ಮಾಡಿದ್ದಾರೆ, ಒಂದೊಂದು ಕಡೆ ಒಂದೊಂದು ಕಲರ್ ಹೂವು ಹಾಕಿದ್ದಾರೆ. ಹಾಗೆ ಇಲ್ಲಿ ಜಟಾಯು ನೋಡಿದೆ. ಇವರು ಯಾರು, ಜಾಂಬವಂತನ ಮೂರ್ತಿ ಮಾಡಿಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಜಾಂಬವಂತನ ಮೂರ್ತಿ, ಜಾಂಬವಂತ ಕೇಳಿರ್ಬೋದು, ಜಾಂಬವಂತನ ಸ್ಟೋರಿ ರಾಮಾಯಣದಲ್ಲಿ. ಅದೇ ಜಾಂಬವಂತನ ಮೂರ್ತಿ ಮಾಡಿಟ್ಟಿದ್ದಾರೆ. ಅದಕ್ಕೆ ಅದರ ಸುತ್ತಲೂ ಒಂದು ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ ನೋಡಿ, ಸೂಪರಾಗಿದೆ. ಇದು ಜಾಂಬವಂತನ ಮೂರ್ತಿ ಇಟ್ಟಿದ್ದಾರೆ ಇಲ್ಲಿ. ಆ ಕಡೆ ನೋಡಿ ಸೈಡ್ ಕಾಣಿಸ್ತಾ ಇದೆಯಾ, ಸೈಡ್ ಈ ಥರ ಗ್ಲಾಸ್ ಹೌಸ್ ಸೈಡಿಗೆ ಹೂವಿಂದು ಹಾಸಿಗೆ ಥರ ಮಾಡಿಟ್ಟಿರೋದು. ಹಾಗೆ ಇಲ್ಲಿ ಇದು ವಾಲ್ಮೀಕಿದು ಇದು ರಾಮಾಯಣ ಪುಸ್ತಕ ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ. ಇದೇ ಕಂಟೆಂಟು ಈ ಸಲದ್ದು ನಮ್ಮ ಫ್ಲವರ್ ಶೋ ಲಾಲ್ಬಾಗ್ 26ದು ವಾಲ್ಮೀಕಿ ರಾಮಾಯಣ ಕಂಟೆಂಟಾಗಿ ಇಟ್ಕೊಂಡು ಮಾಡಿದ್ದಾರೆ ನೋಡಿ. ವಾಲ್ಮೀಕಿ ರಾಮಾಯಣ ಬುಕ್ ಇಟ್ಟಿದ್ದಾರೆ. ವಾಲ್ಮೀಕಿ ಇದ್ರದ್ದು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಹೆಂಗೆ ಮಾಡಿದ್ದಾರೆ, ತುಂಬ ಸಖತ್ತಾಗಿದೆ. ಆ ಬುಕ್ ನೋಡಿ ಹೆಂಗೆ ಒರಿಜಿನಲ್ ಬುಕ್ ಥರ ಕಾಣಿಸ್ತಾ ಇದೆ. ಈ ಥರ ಡೆಕೋರೇಷನ್ ಮಾಡಿಟ್ಟಿದ್ದಾರೆ, ಬುಕ್ಸನ್ನಿಟ್ಟು, ರಾಮಾಯಣ ಬುಕ್ ಇಟ್ಟು. ಹಾಗೆ ಒಳಗಡೆ ವಾಲ್ಮೀಕಿ ಕೂತಿರೋದು ಅದು ಮೂರ್ತಿ, ತುಂಬ ಚೆನ್ನಾಗಿದೆ. ಗ್ಲಾಸ್ ಹೌಸ್ ಒಳಗಡೆ ಇರೋದು ಇದೆಲ್ಲ ಇರೋದು ಗ್ಲಾಸ್ ಹೌಸ್ ಒಳಗಡೆನೆ. ಇದೊಂದು ಜಟಾಯು ಪಕ್ಷಿ ಮಾಡಿದ್ದಾರೆ ನೋಡಿ, ಜಟಾಯು ರಾಮನಿಗೋಸ್ಕರ ಜಟಾಯು ಕಾಯ್ತಾ ಇರುತ್ತಲ್ಲ, ಜಟಾಯು ಪಕ್ಷಿ ಮಾಡಿಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಸೈಡಿಗೆ ನೋಡಿ ಗೊತ್ತಾಗತ್ತಲ್ಲ, ಸೈಡಿಗೆ ಹೂವು ಅಂತ ಹಾಸು ಥರ ಮಾಡಿದ್ದಾರೆ ಗ್ಲಾಸ್ ಹೌಸ್ ಒಳಗಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಜಟಾಯು ಮಾಡಿ. ಹಾಗೆ ಜಟಾಯು ಪಕ್ಷಿ ನೋಡಿಕೊಂಡು ಈ ಕಡೆ ಟರ್ನ್ ಆದ್ವಿ. ಒಳಗಡೆನೆ ಗ್ಲಾಸ್ ಹೌಸ್ ಒಳಗಡೆನೆ ಮುಂದೆ ಬಂದು ಇದೇ ಥರ ಸೈಡಿಗೆ ಫುಲ್ಲೆಲ್ಲ ಒಂದೊಂದು ಸೈಡಿಗೆ ಒಂದೊಂದು ಕಲರ್ ಮಾಡಿದ್ದಾರೆ. ಅದು ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ದೇ ಎಲ್ಲಿ ನೋಡ್ರೂ ಹೂವಿನ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೂವಿಂದೇ ಅಲಂಕಾರ. ಮತ್ತು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಫೋಟೋ ಇಟ್ಟಿದ್ದಾರೆ ರಾಮಾಯಣದ ಬಗ್ಗೆ ಚಿಕ್ಕ ಚಿಕ್ಕ ಫೋಟೋ. ಇದೊಂದು ಡಿಫ್ರೆಂಟ್ ಹೂವು ನೋಡಿ, ಎಷ್ಟು ಚೆನ್ನಾಗಿದೆ. ಇದೊಂದು ನಾನು ಇವತ್ತೇ ನೋಡಿರೋದು ಡಿಫ್ರೆಂಟ್ ಹೂವು, ಸಖತ್ತಾಗಿದೆ ಆ ಹೂವು ನೋಡಿ. ಈ ಕಡೆ ಒಂದು ಕಲರ್ ಮಾಡಿದ್ದಾರೆ ನೋಡಿ, ಮೂಲೆಗೆ ಬೇರೆ ಬೇರೆ ಕಲರ್ ಹೂವಿಂದು ದಿಬ್ಬ ಮಾಡಿ ಮೇಲೆ ಫೋಟೋ ಇಟ್ಟಿದ್ದಾರೆ. ಕೊನೆಗೆ ಒಂದು ಫೈನಲಿ ರೌಂಡ್ ಮುಗೀತು ಎಲ್ಲಿ ಗ್ಲಾಸ್ ಹೌಸ್ ಒಳಗಡೆ. ಹೀಗೆ ಹೋಗಿ ಹಾಗೆ ಬಂದಿದ್ದು ನಾವು. ಈಗ ಹೋಗುವಾಗ ಹಿಂಗೆ ಹೋಗಿರೋದು, ಅಲ್ಲಿ ನೋಡಿ ಎಲ್ಲ ಜನ ಇದ್ದಾರೆ, ಅಲ್ಲಿ ಹೋಗಿದ್ದು. ಬರ್ತಾ ಈ ಥರ ರೌಂಡ್ ಹಾಕಿ ಎಲ್ಲ ಸುತ್ತಲೂ ನೋಡಿಕೊಂಡು ಬಂದಾಯಿತು. ವಾಲ್ಮೀಕಿ ಈ ಸಲದ ಕಂಟೆಂಟು ಲಾಲ್ಬಾಗ್ದು ವಾಲ್ಮೀಕಿ ರಾಮಾಯಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಫುಲ್ಲೆಲ್ಲ ಡೆಕೋರೇಷನ್ನು ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಎಲ್ಲ ಡೆಕೋರೇಷನ್ ನೋಡಿಕೊಂಡು ಹಾಗೆ ಗ್ಲಾಸ್ ಹೌಸಿಂದ ಹೊರಗಡೆ ಬಂದೆ. ಮುಂದೆ ಹೋಗ್ತಾ ಇದೇ ಥರ ಗ್ಲಾಸ್ ಹೌಸ್ ಹೊರಗೆ ಬಂದ ತಕ್ಷಣ ಹೊರಗಡೆ ಈ ಥರ ಇದೆ. ಗ್ಲಾಸ್ ಹೌಸ್ ಹೊರಗಡೆ ಬಂದ ತಕ್ಷಣ ಈ ಥರ ಇದೆ. ನೋಡಿ ಇದು ಯಾವಾಗೂ ಇರುತ್ತೆ ಇಲ್ಲಿ, ಹೂವು ಹಾಸದ ಥರ ಚೆಲ್ಲದ ಥರ ಇರುತ್ತೆ ನೋಡಿ. ಇದೊಂದು ಕಮಾನ್ ಮಾಡಿರ್ತಾರೆ, ಸಖತ್ತಾಗಿರುತ್ತೆ. ಒಂದೊಂದು ಡಿಸೈನ್
ಚೆನ್ನಾಗಿ ಮಾಡಿರ್ತಾರೆ. ಯಾವಾಗಲೂ ಇರುತ್ತೆ ಇದು. ನಾವು ಪ್ರತಿ ಸಲ ಹೋದಾಗೂ ನೋಡ್ತೀನಿ ಇದು. ಒಂದೊಂದು ಡಿಸೈನ್ ಮಾಡಿರ್ತಾರೆ ಇದು. ಚೆನ್ನಾಗಿರುತ್ತೆ. ಚೆನ್ನಾಗಿ ನೋಡಿ ಹೂವಿನ ಹಾಸಿಟ್ಟಿದ್ದಾರೆ. ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು. ಎಲ್ಲ ಫುಲ್ ಎಲ್ಲಿ ನೋಡಿದ್ರೂ ಸೇವಂತಿಗೆ ಡಿಸೈನ್ ಸೇವಂತಿಗೆ ಕಲರು ತುಂಬ ಚೆನ್ನಾಗಿದೆ ನೋಡಿ. ಫುಲ್ ಡೆಕೋರೇಷನ್. ಇದೊಂದು ನವಿಲಿದೆ ನೋಡಿ. ನವಿಲಿಗೆ ಯಾವಾಗೂ ಡಿಸೈನ್ ಮಾಡಿರ್ತಾರೆ. ನಾವು ಪ್ರತಿ ಸಲ ಹೋದಾಗೂ ನೋಡ್ಬೋದು. ನವಿಲಿಗೆ ಸಖತ್ತಾಗಿ ಡಿಸೈನ್ ಮಾಡಿರ್ತಾರೆ. ಇದು ತುಂಬ ಚೆನ್ನಾಗಿದೆ. ನವಿಲು ಇಟ್ಟಿದ್ದಾರೆ ಇಲ್ಲಿ. ಯಾವಾಗೂ ಇರುತ್ತೆ ಅದು. ನಾನು ಪ್ರತಿ ಸಲ ಹೋದಾಗೂ ನೋಡ್ತೀನಿ ಅದನ್ನು. ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಗ್ಲಾಸ್ ಹೌಸ್ ಹೊರಗೆ ಬಂದು ಮುಂದೆ ಬಂದ್ವಿ. ಮುಂದೆ ಬರ್ತಾ ಇದೇ ಥರ ಇದೆ. ಎಲ್ಲ ಡೆಕೋರೇಷನ್ನು ಮಾಡಿಟ್ಟಿದ್ದಾರೆ ಎಲ್ಲ ಕಡೆಗೂ ಸುತ್ತಲೂ. ಇಲ್ಲೊಂದು ಇದು ಎತ್ತು ದನ ಮೇಸು ಉಳೋದು ಮಾಡಿಟ್ಟಿದ್ದಾರೆ, ಗದ್ದೆ ಉಳೋದು. ಹಾಗೆ ಮುಂದೆ ಇಲ್ಲಿ ಒಂದು ಇದು ಮಾಡಿಟ್ಟಿದ್ದಾರೆ ನೋಡಿ, ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ. ಹೀಗೆ ಫುಲ್ ಎಲ್ಲ ಕಡೆಗೂ ಡೆಕೋರೇಷನ್ ಇತ್ತು. ಇದೇ ಥರ ಸ್ಟಾಲ್ಗಳಿದ್ವು, ತುಂಬ ಸ್ಟಾಲ್ಗಳು. ಎಲ್ಲ ಕಡೆಗೂ ಸ್ಟಾಲ್ಗಳಿದ್ವು. ಹಾಗೆ ಇಲ್ಲೊಂದು ಹತ್ರ ಪ್ರಾಣಿಗಳದ್ದು ಒಂದಿಷ್ಟು ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ, ಪ್ರಾಣಿಗಳದ್ದು. ಹಾಗೆ ಮುಂದೆ ಬಂದ್ವಿ. ಆಲ್ರೆಡಿ 12 ಗಂಟೆ ಆಯಿತು. ನಾನು 10 ಗಂಟೆಗೆ ಎಂಟರ್ ಆದದ್ದು. ಎಲ್ಲ ನೋಡ್ಕೊಂಡು ಬರ್ತಾ 12 ಗಂಟೆ ಆಯಿತು. ಇಲ್ಲಿ ಮೇಲೆ ಒಂದು ಗುಡ್ಡ ಇದೆ, ಚಿಕ್ಕ ಬಂಡೆ ಮೇಲೆ ಒಂದು ಚಿಕ್ಕ ದೇವಸ್ಥಾನ ಇದೆ. ನಾನು ಮೇಲೆ ಹೋಗಲಿಲ್ಲ, ತುಂಬ ಬಿಸಿಲಾಗೋಗಿತ್ತು. 12:30 ಆಗೋಯಿತು, ಅಲ್ಲಿಗೆ ಹೋಗಲಿಲ್ಲ. ಹಾಗೆ ಈ ಕಡೆ ಬಂದೆ. ಇದು ಎಂಡ್ ಆಯಿತು. ಇದು ಇವತ್ತಿಂದು ನಮ್ಮದು ಫ್ಲವರ್ ಶೋ ಲಾಲ್ಬಾಗ್. ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ.